ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಎಸ್ 2 ದಿನ ಆಗಿತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದಿಲ್ಲ. ಸ್ವಲ್ಪ ಊರಿಗೆ ಹೋಗಿದ್ದೆ, ಸೊ ಅದಕ್ಕೆ ಎಡಿಟಿಂಗ್ಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇನ್ನೊಂದು ನನಗೆ ಹೆಲ್ತ್ ಇಶ್ಯೂ ಬೇರೆ ಆಗಿಬಿಡ್ತು, ಎಡಿಟ್ ಕೂಡ ಮಾಡೋಕ್ಕಾಗಿದ್ದಿಲ್ಲ. ನನಗೆ ಶೂಟ್ ಮಾಡಿದ್ದೆ ಊರಿಗೆ ಹೋಗೋ ದಿನ, ಬಟ್ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಇವಾಗ ನಾನು ಎಡಿಟ್ ಮಾಡ್ಕೊತ ಇವತ್ತು ಅಪ್ಲೋಡ್ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ಲಾಸ್ಟ್ ವ್ಲಾಗಲ್ಲಿ ಮಯುಗೆ ಜ್ವರ ಬಂದಿತ್ತು ಅಂತ ಹೇಳಿದ್ನಲ್ಲ. ಸೊ ಇವಾಗ ಹೇಗಿದ್ದಾನೆ ಅಂತಂದೇಳಿ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ. ಸೊ ತುಂಬ ನನಗೆ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿಸಿದ್ದಾರೆ, ನನ್ನ ವ್ಲಾಗ್ನ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ. ಆ್ಯಂಡ್ ಎಷ್ಟು ಒಂಥರ ಕನ್ಸನ್ನು ತೋರಿಸ್ತಾರೆ ಅಂತಂದೇಳಿ ನನಗೆ ಒಂದು ಖುಷಿ ಆಯಿತು, ನನ್ನ ಜೊತೆ ಇದ್ದಾರಲ್ಲಪ್ಪ ನನ್ನ ಜನಗಳು ಅಂತ. ಸೊ ಎಸ್, ಮಯು ತುಂಬ ಇವಾಗ ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ. ಫಸ್ಟ್ ನಾನು ಅವನಿಗೆ ಜ್ವರ ಬಂದಿದ್ದ ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಆ ಹಾಸ್ಪಿಟಲ್ಲಿ ಡಾಕ್ಟರ್ ಹತ್ರ ನನಗೆ ಒಂದು ಸ್ವಲ್ಪನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದು, ಅವತ್ತಿನ ರಾತ್ರಿ ಎಲ್ಲ ಫುಲ್ ಅವನಿಗೆ ಜ್ವರನೇ ಬಿಟ್ಟಿದ್ದಿಲ್ಲ. ಸೊ ಅದಕ್ಕೆ ನನಗೆ ಅವತ್ತು ಫುಲ್ ಸ್ಲೀಪ್ಲೆಸ್ ನೈಟ್ ಆಗಿಬಿಟ್ಟಿತ್ತು. ಒಂಥರ ನಿದ್ದೆನೇ ಮಾಡಿದ್ದಿಲ್ಲ, 2 ದಿನವೂ ನಾನು ನಿದ್ದೆ ಮಾಡಿಲ್ಲ. ಸೊ ಊಟನೂ ಕೂಡ ನನಗೆ ಸರಿಯಾಗಿ ಮಾಡೋಕ್ಕಾಗ್ತಿದ್ದಿಲ್ಲ. ಅವನನ್ನು ನೋಡ್ಕೋಬೇಕು, ಅಮ್ಮನೂ ನೋಡ್ಕೋಬೇಕಲ್ವ. ಸೊ ಇಬ್ಬರಿಗೂ ಊಟ ತಿಂಡಿ ಇಬ್ಬರ ಜೊತೆಗೆ ಮನ್ಸಂಗಿಲ್ಲ. ಅವನನ್ನು ತೊಡೆ ಮೇಲೆ ಹಾಕ್ಕೊಂಡ್ರೆ ಇವಳನ್ನು ಈ ಕಡೆ ತೊಡೆ ಮೇಲೆ ಮನಸ್ಕೋಬೇಕಿತ್ತು. ಅವಳಂತೂ ನನಗೆ ಬಿಡೋದೇ ಇಲ್ಲ, ಅದು ಏನಾದರೂ ಆಗಿರಲಿ. ಅಂಥ ಟೈಮಲ್ಲೂ ಕೂಡ ಬಿಡ್ತಾ ಇದ್ದಿದ್ದಿಲ್ಲ ಅವಳು. ಸ್ವಲ್ಪ ಹೆಂಗೋ ಅವನನ್ನು ಸಿರಪ್ ಹಾಕ್ತೀನಿ, ಅವನಿಗೆ ವಿಕ್ಸ್ ಹಚ್ತೀನಿ ಅಂತಂದು ಹೇಳಿ ಅವಳನ್ನು ಸ್ವಲ್ಪ ಅರ್ಥ ಮಾಡಿಸ್ತಾ ಇದ್ದೆ. ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ಲು, ಒಂದು 10% ಅಷ್ಟೇ. ಮತ್ತೆ ನನ್ನ ಹತ್ರನೇ ಬರ್ತಾಯಿದ್ಲು. ಇಟ್ಸ್ ಓಕೆ ಅಂತಂದೇಳಿ ನನಗೇನು ಬೇಜಾರು ಅನ್ನಿಸ್ಲಿಲ್ಲ, ಬಟ್ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ ಅಂತಂದೇಳಿ ನಂಗೆ ಅಂದರೆ ಅವನಿಗೆ ಹುಷಾರಿಲ್ಲದ ಕಾರಣಕ್ಕೆ ನನಗೆ ಕಷ್ಟ ಅನ್ನಿಸ್ತಿತ್ತು. ನನಗೆ ಕೆಲಸ ಮಾಡಲಿಕ್ಕೆ ಅವನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಏನೂ ಅನ್ನಿಸ್ತಾ ಇದ್ದಿದ್ದಿಲ್ಲ, ಇಬ್ಬರನ್ನೂ ನೋಡ್ಕೊಳ್ಳೋದು. ಸೊ ಅವನನ್ನು ಅವತ್ತು ಫುಲ್ ನೈಟ್ ಮನಗಿಸಿದ್ದೀನಿ, ಸಿರಪ್ ಕೂಡ ಹಾಕಿದ್ದೀನಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು. ಬಟ್ ಅವನಿಗೆ ಒಂದು ಸ್ವಲ್ಪನೂ ಅಸಲು ಕಡಿಮೆ ಆಗಲೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟು ನಾನು ಚಿಕ್ಕವರಿದ್ದಾಗಿಂದನೂ ನಾನು ಒಬ್ಬರು ದಾವಣಗೆರೆಯಲ್ಲಿರುವಂಥ ಗೌಡ ಡಾಕ್ಟರ್ ಅಂತ ನಾನು ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಬಿಟ್ಟೆ. ಬಿಕಾಸ್ ಅವರು ತುಂಬ ಅಂದರೆ ತುಂಬಾ ಸೀನಿಯರ್ ಇದ್ದಾರೆ. ಅವರು ಇಂಜೆಕ್ಷನ್ ಕೊಟ್ಬಿಟ್ರೆ ಎಂಥ ಜ್ವರ ಕೂಡ ಓಡೋಗ್ಬಿಡುತ್ತೆ. ನಿಜವಾಗ್ಲೂ ಅವ್ರ ಕೈಗುಣ, ಅವರು ನಮಗೆ ಕಣ್ಣಿಗೆ ಕಾಣುವಂಥ ದೇವ್ರಂತಲೇ ಹೇಳ್ಬೋದು. ನನಗೆ ಹುಷಾರಿಲ್ದಾಗೆ, ನನಗೆ ಮತ್ತು ನಮ್ಮ ತಮ್ಮಂಗೆ ಹುಷಾರಿಲ್ದಾಗೆ ಆ ಡಾಕ್ಟರ್ ಹತ್ರ ಹೋದರೆ ಮಾತ್ರ ನನಗೆ ಆರಾಮಾಗ್ತಾಯಿತ್ತು. ನನಗೆ ಜ್ವರ ಬಂದರೆ ಸೇಮ್ ಮಯುಗೆ ಯಾವ ಥರ ಫುಲ್ಲು ಬೆಂಕಿ ಥರ ಸುಡ್ತಿರುತ್ತೋ ಅದೇ ಥರನೇ ನನಗೂ ಹಂಗೆ ಬರ್ತಾಯಿತ್ತು. ಬಂದರೆ ಒಂದೊಂದ್ಸರಿ ಟೈಫಾಯ್ಡ್ ಥರನೇ ಆಗ್ತಾಯಿತ್ತು. ಈಗ ಮನೇಲಿದ್ದಂಥ ಗುಳಿಗೆ ಎಲ್ಲ ತೊಗೊಂಡು ಸಿರಪ್ ಎಲ್ಲ ಹಾಕಿದ್ರೂ ನನಗೆ ಆರಾಮಾಗ್ತಾ ಇದ್ದಿದ್ದಿಲ್ಲ ಅಂತೆ, ಚಿಕ್ಕವಳಿದ್ದಾಗಿಂದನೂ ದೊಡ್ಡವಳಾಗೋವರೆಗೂ. ಸೊ ಆವಾಗ ನಾನು ಆ ಡಾಕ್ಟರ್ ಹತ್ರ ಹೋಗಿದ ಮೇಲೆ, ಇಂಜೆಕ್ಷನ್ ಹಾಕ್ಸಿದ ಮೇಲೇ ನನಗೆ ಆರಾಮಾಗ್ತಾ ಇದ್ದಿದ್ದು. ಸೊ ಇವನಿಗೂ ಕೂಡ ನಾನು ಡಿಸೈಡ್ ಮಾಡಿಕೊಂಡು ಬೆಳಗ್ಗೆ ಫುಲ್ಲು ನಿದ್ದೆ ಮಾಡಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಒಂದಿಷ್ಟು ಸಿರಪ್ ಹಾಕಿ ಮಲಗಿಸಿದ್ದೆ, ಅಮ್ಮನ ಮನೆಗೆ ಕರ್ಕೊಂಡೋದೆ. ಸಿರಪ್ ಹಾಕಿದ್ದೆ, ಮತ್ತೆ ಜ್ವರ ಬಂದುಬಿಡ್ತು. ಕಡಿಮೆ ಆಯಿತು ಅಂದ್ಕೊಂಡೆ, ಮತ್ತೆ ಕಡಿಮೆ ಆಗಿದ ತಕ್ಷಣ ಮತ್ತೆ ಜ್ವರ ಬಂತು. ಇದು ಏನು ವೇಟ್ ಮಾಡೋದು ಬೇಡ, ಜಾಸ್ತಿ ಆಗೋ ತನಕ ಬಿಟ್ಕೊಳ್ಳೋದು ಬೇಡ ಅಂತಂದು ಹೇಳಿ ನಾನು ಆ ಡಾಕ್ಟರ್ ಹತ್ರ ಹೋಗಿ ಬಿಡೋಣ ಅಂತಂದೇಳಿ ನಾನು ಡಿಸೈಡ್ ಮಾಡಿಕೊಂಡು ಹೋಗಿದ್ದು. ಸೊ ನನ್ನ ಮನೆಯವರು ನಾನು ಹೋಗಿದ್ವಿ ಮಯು ಕರ್ಕೊಂಡು. ಅಲ್ಲಿ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ ಅಂತಂದರೆ, ಯಾವಾಗಲಿಂದನೂ ನಾವು ಚಿಕ್ಕವರಿದ್ದಾಗಿಂದನೂ ಅಲ್ಲೇ ತೋರಿಸ್ತಿದ್ವಲ್ಲ ನಾವು, ಅದಕ್ಕೆ ಇವನನ್ನು ಅಲ್ಲೇ ಕರ್ಕೊಂಡು ಹೋಗಿದ್ವಿ. ಸೊ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಅವನಿಗೆ ಇಂಜೆಕ್ಷನ್ ಎಲ್ಲ ಮಾಡಿದರು, ಟ್ಯಾಬ್ಲೆಟ್ಸ್ ಕೊಟ್ಟರು. ಇಂಜೆಕ್ಷನ್ ಮಾಡೋ ಅಷ್ಟರಲ್ಲಿ ಅವನು ಪಾಪ ಫಸ್ಟ್ ಟೈಮ್ ಅಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದು, ಯಾವಾಗಲೂ ಸಿರಪ್ ಅಷ್ಟೇ ಕೊಡ್ತಾಯಿದ್ರು ಪೀಡಿಯಾಟ್ರಿಷಿಯನಲ್ಲೇ. ಸೊ ಇವರು ಸರ್ಜನ್ ಡಾಕ್ಟ್ರು, ಫಿಸಿಷಿಯನ್ನು, ಇವರು ಆಲ್ರೆಡಿ ರಿಟೈರ್ಡ್ ಆಗಿರೋಂಥ ಡಾಕ್ಟರ್, ಅವರು ತುಂಬ ಸೀನಿಯರು. ಸೊ ಅವ್ರ ಹತ್ರ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಅವತ್ತಿನ ದಿನ ನಾನು ಸ್ವಲ್ಪ ಸಮಾಧಾನವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ಸೊ ಕರ್ಕೊಂಡೋಗಿ ಬಂದಾದಮೇಲೆ ಅವತ್ತು ಫುಲ್ ಡೇ ಫುಲ್ ಆರಾಮಾಗಿಬಿಟ್ಟ ಅವನು. ಅದು ಒಂದು ಇಂಜೆಕ್ಷನ್ ಮಾಡಿ ಆ ಕಡೆ ಒಟ್ಟು ಒಂದು ಬಾಟ್ಲಲ್ಲಿ ಫುಲ್ ಸಿರೆಂಜ್ ಮಾಡಲ್ಲ ಅವರು, ಒಂದು ಸಿರೆಂಜಲ್ಲಿ ಆಫ್ ತೊಗೊತಾರೆ, ಇನ್ನೊಂದು ಸಿರೆಂಜಲ್ಲಿ ಆಫ್ ತೊಗೊತಾರೆ. ಸೊ 2 ಇಂಜೆಕ್ಷನ್ ಮಾಡೋ ಥರ ಮಾಡಿದರು. ಅವನು ತುಂಬ ಸ್ಟ್ರಾಂಗ್, ಅವನು ತೆಳ್ಳಗಿದ್ರೂ ತುಂಬ ಸ್ಟ್ರಾಂಗ್ ಇರ್ತಾನೆ. ಸೊ ಅವನಿಗೆ ಇಂಜೆಕ್ಷನ್ ಹೊಡ್ಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿಸಿ ಮನೆಗೆ ಬಂದು ಮಲಗಿಸಿ ಆಮೇಲೆ ನಾವು ಸಂಜೆ ಹಂಗೆ ನಮ್ಮ ಮನೆಗೆ ಹೋದ್ವಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ಆ್ಯಕ್ಚುಲಿ ಇದಿಷ್ಟು ನನ್ನ ಮಯುನ ಕತೆ ಆಯಿತು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಕೊಂಡೆ. ಬಟ್ ಬುಧವಾರ ಸ್ವಲ್ಪ ನಮ್ಮ ಊರಿಗೆ ಹೋಗಬೇಕಿತ್ತು, ಗಂಡನ ಮನೆಗೆ.
ತುಂಬ ದಿನವೇ ಆಗಿತ್ತು, ತುಂಬ ತಿಂಗಳಾಗಿತ್ತು ಹೋಗಿದ್ದಿಲ್ಲ. ಸೊ ಅದಕ್ಕೆ ಹೋಗೋಣ ಅಂತಂದೇಳಿ ಮೈಯು ಕೂಡ ಫುಲ್ ಆರಾಮಾಗಿದ್ನಲ್ಲ, ನೋಡಿ ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಆರಾಮಾಗಿದ್ದಾನೆ ಅಂತಂದೇಳಿ. ಸೊ ಚೆನ್ನಾಗಿದ್ದ ಅಂತಂದೇಳಿ ನಾವು ಹೋಗೋಣ ಅಂತಂದೇಳಿ ರೆಡಿ ಆಗಿದ್ವಿ. ಬೆಳಗ್ಗೆಯಿಂದನೇ ನನ್ನ ರುಟೀನ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಒಂದು ಮಾಡೋಕ್ಕಾಗಲಿಲ್ಲ, ತಿಂಡಿ ಅಲ್ಲೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಇವರಿಬ್ಬರಿಗೂ ಇಡ್ಲಿನ ತಿನ್ನಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ಹೇಳಿದ್ನಲ್ಲ ಏನೋ ವೆಯ್ಟ್ ಲಾಸ್ನ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತಂದೇಳಿ, ವೆಯ್ಟ್ ಲಾಸ್ ಮಾಡಲಿಕ್ಕೆ. ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಕ್ಲಿಯರಾಗಿ ವಿಡಿಯೋಸ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಈಗ ಕಮ್ಮಿಂಗ್ ಬ್ಲಾಗ್ಸೆಲ್ಲ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಏನು ತಿಂತೀನಿ, ಬೆಳಗ್ಗೆ ಏನು ಡ್ರಿಂಕ್ ತೊಗೊತೀನಿ, ಮತ್ತು ಯಾವ ಥರ ಎಕ್ಸಸೈಸ್ ಮಾಡ್ತೀನಿ, ಮೆಡಿಟೇಷನ್ಸ್ ಎಲ್ಲ ಮಾಡಿದೆ ನಾನು. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅಮ್ಮು ಬೇರೆ ಅದೇ ಟೈಮಲ್ಲಿ ಎದ್ದಿದ್ಲಲ್ಲ, ಅವಳು ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ಲು. ಸೊ ಅದಕ್ಕೆ ಅದನ್ನು ಏನೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಹಂಗೆ ಒಂದೆರಡು ಎಕ್ಸಸೈಸ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಅವಳು ನನ್ನೂ ಎತ್ಕೊಂತ ಹೇಳ್ತಾ ಇರ್ತಾಳೆ, ಬಟ್ ಆದರೆ ಎತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದೇಳಿ ನಾನು ಅವಳಿಗೆ ಜೋರು ಮಾಡಿ ಕಳಿಸ್ತಾ ಇದ್ದೆ. ಸೊ ಇನ್ನೇನು ಮೆಡಿಟೇಷನ್ ಮಾಡ್ಲಿಕ್ಕೆ ಬಿಡಲ್ಲ ಅಂತಂದೇಳಿ ಸೈಡಿಗೆ ಅವಳಿಗೆ ಕುಂದ್ರಿಸಿ ಕೈಯಲ್ಲಿ ಕಡಲೆನ ಹಾಕ್ಕೊಟ್ಟು ನಾನು ಹಂಗೆ ಮೆಡಿಟೇಷನ್ ಅಫರ್ಮೇಷನ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಇಬ್ಬರಿಗೂ ರೆಡಿ ಮಾಡಿ, ಸೊ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ಬಿಸಿಲು ಫ್ರೆಂಡ್ಸ್, ಎಷ್ಟು ಬಿಸಿಲಿತ್ತು ಗೊತ್ತಾ. ಸೊ ಇಬ್ಬರಿಗೂ, ಅದರಲ್ಲೂ ಮೊದಲೇ ಮೈಗಿನೋ ಇವತ್ತಾನೆ ಆರಾಮಾಗಿದ್ದಾನೆ, ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತಂದೇಳಿ ನಮ್ಮ ಮನೆಯವರು ಗಾಡಿನಲ್ಲಿ ಹೋದರು. ನಾನು, ಮೈಯು, ಅಮ್ಮ 3 ಜನ ಪ್ರೈವೇಟ್ ಬಸ್ಸಿಗೆ ಬಂದ್ವಿ. ಅವರು ನಮ್ಮನ್ನು ಬಸ್ಸಲ್ಲಿಗೆ ಹತ್ತಿಸಿ ಅವರು ಮುಂದ್ಗಡೆ ಹೋದರು, ನಮ್ಮ ಬಸ್ ಹಿಂದ್ಗಡೆ ಇತ್ತು. ಸೊ ನಮ್ಮ ಮೈಯಿಗೂ ಮತ್ತು ಅಮ್ಮಗೂ ಏನೋ ಬಸ್ಸಲ್ಲಿ ಹೋಗೋದಂದರೆ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ಅವ್ರಿಗಂತೂ ನೋಡ್ತಾ ಇದ್ರಲ್ಲ ಅವನು ಹೆಂಗೆ ನಗಾಡ್ತಿದ್ದಾನೆ ಅಂತಂದೇಳಿ. ಅಮ್ಮ ಬಸ್ಸು ಅಂತಂದೇಳಿ ತುಂಬ ಆಸೆ ಪಡ್ತಾರೆ ಅವರು. ಬಸ್ ಜರ್ನಿ ಅಂದರೆ ತುಂಬ ಇಷ್ಟ ಅವರಿಬ್ರಿಗೂ. ಸೊ ಫೈನಲಿ ನಮ್ಮ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬಿಸಿಲುಗಾಲದಲ್ಲಿ ಅಷ್ಟೊಂದು ನೋಡಲಿಕ್ಕೆ ಗಿಡ ಮರಗಳೆಲ್ಲ ತುಂಬ ಬಾಡೋಗಿರುತ್ತೆ, ಒಣಗೋಗಿರುತ್ತೆ. ಬಟ್ ಅದೇ ಮಳೆಗಾಲದಲ್ಲಿ ಏನಾದರೂ ನೋಡಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಈ ಸೈಡು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಹಳ್ಳಿಗೆ ಹೋಗ್ಬೇಕಂದ್ರೆ ಮಳೆಗಾಲದಲ್ಲಿ ಹೋಗಬೇಕಂತ ತುಂಬ ಆಸೆ ಆಗುತ್ತೆ. ಬಿಕಾಸ್ ಅಷ್ಟು ಗ್ರೀನರಿ ಆಗಿರುತ್ತೆ. ಆ್ಯಂಡ್ ಹಳ್ಳಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನು ಗಾಳಿ ಬೆಳಕು ಎಲ್ಲ ನ್ಯಾಚುರಲ್ ಆಗಿ ಸಿಗ್ತಾ ಇರುತ್ತೆ. ಬಿಸಿ ಊಟ ಮಾಡಿಕೊಂಡು ಆರಾಮಾಗಿ ಮಕ್ಕೊಂಡ್ರೆ ಯಾವುದು ಫ್ಯಾನು ಬೇಡ, ಯಾವ ಟೆನ್ಷನ್ನು ಇರಲ್ಲ. ಸೊ ಫೈನಲಿ ನಮ್ಮ ಮನೆಗೆ ಬಂದ್ವಿ. ಇವರಿಬ್ಬರು ಖುಷಿ ಹೆಂಗಿದೆ ಅಂತಂದೇಳಿ ರಿಯಾಕ್ಷನ್ ತೋರಿಸ್ತೀನಿ ನೋಡಿ. ಇಲ್ಲಿ ಹೊರಗಿಲ್ಲ, ಯಾರ್ದದು ಕುರಿ? ಹೌದಾ? ಏನು ಕುರಿ ಹೆಸರೇನು? ಕೆಂಗಿ ಹೆಂಗಿಟ್ಟ ನೋಡ್ಕೋ ಹೆಸರು. ಕೆಂಗಿ ಅಂದ್ರೆ ಏನಂತಾರೆ ಅಮ್ಮ? ಇಲ್ಲಿ ಹೇಳು, ಏನಂತಾರೆ? ಹೌದಾ? ಮತ್ತೆ ಹಾಯ್ ಮಾಡಿದೆ ಅದಕ್ಕೆ? ಹಾಯ್ ಮಾಡಿದೆ? ಹಾಯ್ ಮಾಡೋದಕ್ಕೆ ಹಾಯ್ ಅಣ್ಣ. ಫ್ರೆಂಡ್ಸ್, ಬಂದಿದ್ದ ತಕ್ಷಣ ಊಟ ರೆಡಿ ಇತ್ತು. ಬೆಳಗ್ಗೆಯಿಂದನೇ ಏನೂ ತಿಂದಿದ್ದಿಲ್ಲ. ಸೊ ಉದ್ಕ ಮುದ್ದೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಈ ಬಿಸಿಲುಗಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ಫುಲ್ಲಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮಾವಿನಕಾಯಿ ಏನು ಮಾಡ್ತಾರೆ ಅದನ್ನ? ಏನಂತತಿ? ಗಮಗಮ ಅಂತತ. ಓಕೆ, ಸೂಪರ್. ಥ್ಯಾಂಕ್ ಯು ದೊರಪ್ಪ.
ಫ್ರೆಂಡ್ಸ್ ಈ ಟೈಮಲ್ಲಿ ಮಾವಿನಕಾಯಿ ಬಿಡೋದು ಸಾಮಾನ್ಯ ಸೀಸನ್ ಇವಾಗ ಮಾವಿನಕಾಯ್ದು. ಸೊ ಏನು ಸಕ್ಕತ್ತಾಗಿತ್ತು ಗೊತ್ತಾ, ಒಂದು ಸ್ವಲ್ಪನೂ ಉಳಿದಿಲ್ಲ, ಏನೋ ಒಂದು 5% ಅಷ್ಟೇ ಉಳಿದಿದ್ದು, ಇನ್ನು ಮಿಕ್ಕಿದ್ದು ಸೇಮ್ ಕೊಬ್ಬರಿ ತಿಂದಂಗೆ ಆಗ್ತಾಯಿತ್ತು. ನಮ್ಮಮ್ಮು ಹೆಂಗೆ ತಿಂತಾ ಇದ್ದಾಳೆ ಅಂತ ಅಂದರೆ ಫ್ರೆಂಡ್ಸ್, ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ನಮಗೆ ಒಂಥರ ಹಲ್ಲು ಜುಮ್ ಅನ್ನುತ್ತೆ. ಅದು ಯಾವುದೇ ಮಾವಿನಕಾಯಿ ಆಗಲಿ ಸ್ವಲ್ಪ ಹುಳಿ ಇರುತ್ತೆ, ಬಟ್ ಇವಳು ಹೆಂಗೆ ತಿಂತಾ ಇದ್ದಾಳೆ ಅಂತ ಅಂದರೆ ಒಂಥರ ಕೊಬ್ಬರಿ ಹೆಂಗೆ ತಿಂತಾಳೋ ಅದೇ ಥರನೇ ತಿಂತಾಯಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಟ್ಟೆ ಅವಳು ತಿನ್ನೋದು ನೋಡಿ. ಅದು ಒಂದು ಫುಲ್ ಖಾಲಿ ಮಾಡಿದ್ದಾಳೆ. ಮತ್ತು ಕೂಡ ಇನ್ನೊಂದೇನೋ ತೊಗೊಂಡು ತಿಂತಾಯಿದ್ಲು, ಅಷ್ಟು ಇಷ್ಟಪಟ್ಟು ತಿಂತಾಯಿದ್ಲು. ಸೊ ಅದನ್ನು ಕೂಡ ತಿಂದ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂದಿದ್ದಾಯಿತು. ಅದನ್ನು ನಮ್ಮ ಮಾವ ಅವ್ರು ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ನಾನು ಮಯು ಪ್ರೆಗ್ನೆಂಟ್ ಇದ್ದಾಗೆ ಆ ಟೈಮಲ್ಲಿ ಇಲ್ಲೇ ಇದ್ವಿ ಹಳ್ಳಿನಲ್ಲಿ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ತಂದು ಕೊಡ್ತಾಯಿದ್ರು ಅಲ್ಲಿ. ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲೆಲ್ಲ. ಸೊ ಆವಾಗ ಸ್ವಲ್ಪ ಇದೇ ಥರನೇ ಸೀಸನ್ ಇದ್ದಾಗ ಮಾವಿನಕಾಯಿ ಸಿಕ್ಕಾಪಟ್ಟೆ ತಿಂದಿದ್ದೀನಿ ನಾನು. ನೋಡಿ ಅಮ್ಮು ಹೆಂಗೆ ಕಚ್ಚುತ್ತಾಳೆ ಅಂತಂದೇಳಿ ತುಂಬ ಅಂದರೆ ತುಂಬ ನಗು ಬರ್ತಾಯಿತ್ತು ನನಗೆ. ಯಪ್ಪ ಇವಳು ಏನಪ್ಪ ಇವಳು ದೊಡ್ಡವ್ರು ತಿನ್ನೋ ಥರ ತಿಂತಾಯಿದ್ಲು. ಪಾಪ ನಮ್ಮ ಮಯ್ಯುಗೆ ನಾನು ಕೊಡಲೇ ಇಲ್ಲ. ಅವನಿಗೆ ಜ್ವರ ಬಂದಿದೆ ಅಂತಂದೇಳಿ ತಿನ್ನಬಾರ್ದಪ್ಪು ನೀನು ಅಂತಂದೇಳಿ ಹೇಳಿದ್ದಕ್ಕೆ ಹ್ಞೂ ಅಂತಂದೇಳಿ ಅವ್ನು ಸ್ವಲ್ಪನೂ ತಿಂದೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫೈನಲ್ ಆಗಿ ನಮ್ಮ ಮನೆಗೆ ದಾವಣಗೆರೆಗೆ ಬಂದಾಗಿದ್ಮೇಲೆ ಅವ್ನು ಸ್ವಲ್ಪ ತಿನ್ನೋಕೆ ನಾನು ಕೊಟ್ಟಿದ್ದು. ಇನ್ನು ಮಾವಿನಕಾಯಿ ತಿಂದಾದಮೇಲೆ ಗಾರ್ಗೆ ಕೂಡ ರೆಡಿ ಮಾಡಿದರು. ಸೊ ಗಾರ್ಗೆ ಅಂದರೆ ನನಗೂ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ. ಅವರು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ಸೊ ನಾನು ಹೊರಗಡೆ ಕೂತ್ಕೊಂಡು ಗಾಳಿ ಸಿಕ್ಕಾಪಟ್ಟೆ ತಂಪಾಗಿ ಬಿಡಿಸ್ತಿತ್ತು. ನಮ್ಮ ಮನೆ ಪಕ್ಕನೇ ಬೇವಿನ ಮರ ಇದೆ. ಸೊ ಅದರಿಂದ ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ಕೂತ್ಕೊಂಡು ತಿಂತಾ ಇದ್ದೆ. ಸೊ ಫೈನಲ್ ಆಗಿ ರಾತ್ರಿ ಇವರಿಬ್ರದ್ದು ನೋಡಿ ಹೆಂಗೆ ಮಾಡ್ತಾಯಿರ್ತಾರೆ ಅಂತಂದೇಳಿ. ಅವು ಕುಡಿ, ಹಿಡ್ಕೊ, ಅಷ್ಟು ಕುಡಿ, ಹಿಡ್ಕೊ. ನೀನು ಕುಡಿತೀಯ ಇನ್ನೊಂದು ಕಾಳ್ತೀನಿ ಸ್ವಲ್ಪ ಬಿಟ್ಟದ್ ನೋಡು, ಓಟ ಕೇಳಚ್ಚಲ್ಲ ನಡಿ ನೋಡಿಲ್ಲ ಎತ್ಕೊಂಡ್ರದ್ದು ಎಲ್ಲ ಅದಕ್ಕೆ. ಅಮ್ಮ ಅಮ್ಮ ಹೇಳ್ಕೊಂಡ ಅಯ್ಯೋ ಎರಡ್ರೆ ಕೊಡ್ತ ಅಜ್ಜಿ ಕೈ ಕೊಡಮ್ಮ. ನೀರು ಕುಡಿಯೋದು, ಹೋಗೋದು, ಬಾಗಿಲಾಗ ಹೋಗೋದು, ಎಲ್ಲರೂ ಉಳ್ಬಿಡ್ತು. ಹಂಗಾರ ಮೊದಲು ಎಲ್ಲರೂ ಉಳ್ಬಿಡಿ ಹಬ್ಬಂಗಾರ ಮಾತಾಡ್ಸೋಕ್ರಿ. ಅಮ್ಮ ಮಕ್ಕ ನೀನಂತ ಸೂರ್ಯ ಆದ್ರೆ ಹೋಗಿ ಕುರಿ ಮುಟ್ಟು ನೋಡೋಣ. ಆ ಕುರಿ ಮುಟ್ಟು ನೀನು ನೋಡೋಣ. ಮಮ್ಮು ಉಣ್ತೈತಪ್ಪ. ಹೌದಾ, ನೋಡಲ್ಲ ತೆಳಗಾಕತಿ ಸುಮ್ ತಿಂತ. ನೀನು ಕುರಿ ಮುಟ್ಟು ಹೋಗಮ್ಮ ನೋಡೋಣ. ಅದೇ ಒಂಚೂರು ಹಿಂಗೆ ಮುಟ್ಟು ಹೋಗಿ ಏನೂ ಆಗಲ್ಲ. ಅದೇನು ಮಾಡ್ತೈತೆ ಹಂಗ ಗೊತ್ತೈತಿ. ಅಯ್ಯೋ ಆಕೆಗೆ ಅಂತ ಗುದ್ದಿತ್ರ ಅದು ಹೆಂಗ್ ಗೊತ್ತೈತಮ್ಮ? ಹಂಗಲ್ಲಿ ಹಂಗೊಯ್ಯು ಹಂಗ ಗೊತ್ತೈತೆ ನಮ್ಮ ಕಟ್ಟಾಣಿ. ಫ್ರೆಂಡ್ಸ್, ಅದು ಕುರಿ ಇದೆಯಲ್ಲ ಚಿಕ್ಕದು, ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಾಯಿದ್ರು ಗೊತ್ತಾ ನನ್ನಿಬ್ಬರು ಮಕ್ಕಳು. ಬೆಳಗ್ಗೆ ಬಂದಾಗಿಂದನೂ ಆ ಕುರಿ ಮೇಲೆ ಕಣ್ಣು. ಕುರಿ 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 ರಾತ್ರಿ ಮಲ್ಕೊಂಡಾಗೂ ನಮ್ಮಮ್ಮ ಅದನ್ನೇ ಕುರಿ ಅಂತಂದೇಳಿ ಕನ್ವರ್ಸಿದ್ದಾಳೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ಲು. ಸೊ ಸಿಕ್ಕಾಪಟ್ಟೆ ನಕ್ಕು ಸಾಕಾಯಿತು. ಆ ಕುರಿ ಹತ್ರ ಹೋಗ್ತಾಯಿದ್ಲು ಮತ್ತು ಎದ್ರುಕೊಳ್ತಿದ್ಲು. ಅದನ್ನ ಬಿಟ್ಟರೆ ಮಾತಾಡ್ಸೋಕ್ಕೂ ಮುದ್ದಾಡೋಕ್ಕೂ ರೆಡಿ ಇದ್ಲು ಅವಳು. ಆ ಥರ ಮಾಡ್ತಾಯಿದ್ಲು. ಸೊ ಇವನು ಕೂಡ ಅಷ್ಟೇ ಎಂಜಾಯ್ ಮಾಡ್ದ. ಇಬ್ಬರು ಕೂಡ ಅಷ್ಟೇ ಎಂಜಾಯ್ ಮಾಡಿದರು. ಸೊ ಅದನ್ನು ನಮಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳಿಗೆ ಇದೆಲ್ಲ ತೋರಿಸ್ಬೇಕು, ಎಲ್ಲನೂ ಫೀಲ್ ಮಾಡಬೇಕು. ಒಂದೇ ಕಡೆಗಿದ್ದು ಒಂಥರ ಗುಬ್ಬಚ್ಚಿ ಗೂಡು ಥರ ಎಲ್ಲ ಒಳಗಡೆನೇ ಇಟ್ಕೊಂಡಿರ್ತಾರಲ್ಲ, ಆ ಥರ ಎಲ್ಲ ಮಾಡಬಾರ್ದು ಮಕ್ಕಳಿಗೆ. ಈ ಥರದ್ದೆಲ್ಲ ಏನೋ ಇಂಟ್ರ್ಯಾಕ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆಲ್ಲ. ಸೊ ಫೈನಲಿ ಮನೆಗೆ ಬಂದು ಸ್ವಲ್ಪ ಮನೆಗೆ ರೇಷನ್ ಖಾಲಿ ಆಗಿತ್ತು ಅಂತಂದೇಳಿ ರೇಷನ್ ತರಲಿಕ್ಕೆ ನಾನು ನಮ್ಮ ಮನೆಯವರು ಅಮ್ಮು ಹೋಗಿದ್ವಿ. ಸೊ ಫುಲ್ ಬಿಸಿಲಿತ್ತು ಅಂತಂದೇಳಿ ಸಂಜೆ ಹಂಗೆ ನಾನು ಸ್ಕಾರ್ಫ್ ಕಟ್ಕೊಂಡಿದ್ದೆ. ಅವಳಿಗೆ ಬಿಸಿಲು ಆಗುತ್ತೆ ಅಂತಂದೇಳಿ ಅವಳಿಗೆ ಹ್ಯಾಟ್ ಹಾಕಿದ್ದೆ. ಅದನ್ನು ಮೈಸೂರಿಂದ ತಂದಿದ್ದು. ಸೊ ತುಂಬ ಚೆನ್ನಾಗಿತ್ತು. ಅದನ್ನೇ ಹಾಕ್ಕೊಂಡು ಕರ್ಕೊಂಡೋಗಿದ್ದೆ. ಇನ್ನು ಫೈನಲ್ ಆಗಿ ಬೆಳಗ್ಗೆ ಎಲ್ಲನೂ ರೀಫಿಲ್ ಮಾಡಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೆರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್, ಲವ್ ಯು ಆಲ್.